ಹೊನ್ನಾವರ ತಾಲೂಕಿನ ಕೆಳಗಿನೂರಿನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಾಲ್ವದೋರ್ ಪಿಂಟೋ ಅವರ ಮನೆಗೆ ತೆರಳಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಆಹಾರ ಕಿಟ್ ನೀಡಿ ಕುಟುಂಬಕ್ಕೆ ನೆರವಾಗಿದ್ದಾರೆ. ತಾಲೂಕಿನ ಕೆಳಗಿನೂರು ಗ್ರಾಮದ ಸಾಲ್ವದೋರ್ ಪಿಂಟೋ ಎಂಬುವವರು 28 ವರ್ಷದ ಹಿಂದೆ ಮರ ಕಡಿಯುವ ಕೆಲಸ ಮಾಡುತ್ತಿದ್ದ ವೇಳೆ ಕಾಲು ಜಾರಿ ಏಕಾಏಕಿ ಕೆಳಗೆ ಬಿದ್ದು ಸೊಂಟ ಮುರಿದಿತ್ತು. ಬಳಿಕ ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಕೂಡ ಏನೂ ಪ್ರಯೋಜನವಾಗಿರಲಿಲ್ಲ. ಜೊತೆಗೆ ಇವರ ತಾಯಿಗೂ ಕೂಡ 90 ವರ್ಷ ವಯಸ್ಸಾಗಿದ್ದು ಅವರು ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಇಬ್ಬರು ಸಹೋದರಿಯರು ತೀರಿ ಹೋಗಿದ್ದಾರೆ. ಈಗ ಒಬ್ಬರೇ ಸಹೋದರನಿದ್ದು ಅವರು ಸಹ ಬೇರೆ ಮನೆಯಲ್ಲಿ ವಾಸವಾಗಿದ್ದಾರೆ. ಅವರಿಗೂ ಕೂಡ ವಯಸ್ಸಾಗಿದ್ದು ಊಟಕ್ಕೆ ಬೇಕಾದ ಸಹಾಯ ಮಾಡುತ್ತಿದ್ದಾರೆ. ಇಂದು ಸಾಲ್ವದೋರ್ ಪಿಂಟೋ ಅವರ ಮನೆಗೆ ತೆರಳಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಆಹಾರದ ಕಿಟ್ ಹಾಗೂ ಮುಖ್ಯಮಂತ್ರಿಯವರ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆಗೆ ಅರ್ಜಿಯನ್ನು ಅಂಚೆ ಮುಖಾಂತರ ಸಲ್ಲಿಸಿ ಹಾಗೂ ಸರ್ಕಾರದಿಂದ ಸಿಗುವ 5 ಲಕ್ಷವರೆಗಿನ ಉಚಿತ ಆರೋಗ್ಯ ಕಾರ್ಡ್ ನೀಡಿ ಧೈರ್ಯ ತುಂಬಿ ಬಂದಿದ್ದಾರೆ. ಇವರಿಗೆ 28 ವರ್ಷದಿಂದ ಈ ಆಲ್ಮರ ಹೊತ್ಕೊಂಡು ಸೊಂಟ ಮುರ್ಕೊಂಡಿದ್ದವ್ರು ಇನ್ನೂ ತನಕ ಹೇಳಿಲ್ಲ. ಅವ್ರು ಏನಾಗಿದೆ ಕೇಳಿದ್ರೆ ಈಗ ಪಾಪ ಸರ್ಕಾರದಿಂದ ಇನ್ನೂ ತನಕ ಯಾವುದು ಸವಲತ್ತಿಲ್ಲ. ಈಗ ಬರ್ತರು ಈಗ ಸಾಮಾನ್ಯ ಜನರು ಪಾಪ ಕೆಲವರು ಬರ್ತಾರೆ ಕೊಟ್ಟು ಹೋಗ್ತಾರೆ. ಈ ತಾಯಿ ಮಗ ಇಬ್ಬರು ಇದ್ದಾರೆ. ಅವ್ರು ಏನಾಗಿದೆ ನಮ್ಮ ಸಂಸ್ಥೆ ವತಿಯಿಂದ ಒಂದು 6 ಕಿಟ್ ಕೊಟ್ಟರು. ಮತ್ತು ಇವತ್ತು ನಾವು ಅವ್ರಿಗೆ ಒಂದು ಈ ಆರೋಗ್ಯ ಕಾರ್ಡ್ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಇದು ಕೇಂದ್ರ ರಾಜ್ಯ ಸರ್ಕಾರದ್ದು 5 ಲಕ್ಷ ರೂಪಾಯಿವರೆಗೆ ಇದು ಉಚಿತ ಟ್ರೀಟ್ಮೆಂಟ್ ಇದೆ. ಅವ್ರ ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ ಪಾಪ. ಈಗ ಅವ್ರಿಗೆ ಎಲ್ಲ ಕಡೆ ತಿರುಗಾಡಿ ಏನೋ ಒಂದು ಹಾಸ್ಪಿಟ್ಲಲ್ಲ ಮತ್ತೇನೋ ಅವ್ರಿಗೆಲ್ಲ ಕೈ ಬಿಟ್ಟಿದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೇನೆ, ಇಂಥವ್ರು ಎಷ್ಟೋ ಮಂದಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅವ್ರಿಗೆ ಪಾಪ ಇವ್ರ ಲೈಫೇ ಮುಗಿತು. ಯಾಕಂದ್ರೆ ಮತ್ತೇನೂ ಇಲ್ಲ, ಅವ್ರಿಗೆ ನಡ್ಲಿಕ್ಕೆ ಆಗೋದು ಏನೂ ಆಗೋದಿಲ್ಲ. ಈಗ ಅವರೇ ಅಡುಗೆ ಮಾಡ್ಕೊಳ್ತಾರೆ ಮನಗದಲ್ಲೆಲ್ಲ. ಇಂಥ ಪರಿಸ್ಥಿತಿ ಇದೆ. ಆದಷ್ಟು ಬೇಗ ಇವ್ರಿಗೆ ಒಂದು ಪೆನ್ಷನ್ಗಳನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಈಗ ಸರ್ಕಾರ ಗೃಹಲಕ್ಷ್ಮಿ ಆ ಯೋಜನೆ ತಂದಿದೆ. ಬಟ್ ಇಂಥವ್ರಿಗೆ ಶಾಶ್ವತ ಪರಿಹಾರ ಈಗ 1,000 ರೂಪಾಯಿ ಬರ್ತಾವೆ ಪೆನ್ಷನ್. ಅದು ಬಿಟ್ಟು ಮತ್ತೆ ಏನೂ ಇಲ್ಲ. ತಾಯಿ ಮಗ ಇಬ್ಬರೇ ಇರೋದು. ಆದಷ್ಟು ಬೇಗ ಸರ್ಕಾರ ಇದನ್ನು ಇಂಥವ್ರನ್ನ ಪರಿಗಣಿಸಿ ಒಂದು ಪೆನ್ಷನ್ ಜಾಸ್ತಿ ಮಾಡಬೇಕು. ಈಗ ಒಂದು 5,000 6,000 ಸ್ವಲ್ಪ ಹೆಚ್ಚು ಮಾಡಿದ್ರೆ ಏನು ಸ್ವಲ್ಪ ಒಂದು ಜೀವನ ಕರು ಬರ್ತದೆ. ಆಗ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ. ನೋಡಿ ಸರ್, ಇನ್ನೂವರೆಗೆ ನಮಗೆ ಪರಿಹಾರ ಕೊಡಲಿಲ್ಲ. ಬಿದ್ದು 19 ವರ್ಷದಲ್ಲಿ ಬಿದ್ದಿದ್ದವ. ಈಗ 28 ವರ್ಷ ಸುಮಾರು ನಡೀತದೆ. ನಿಮ್ಮ ತಮ್ಮ ನಮ್ಮ ತಮ್ಮ ಸಣ್ಣವ ಕಿರಿಯವ. ಎಷ್ಟು ಮಂದಿ ಇದ್ದರು ನೀವು? ನಾವು 4 ಜನ. ಮತ್ತೆ ಈಗ ಎಷ್ಟು ಮಂದಿ ಇದ್ದಾರೆ? ಈಗ 2 ಜನ ಇದ್ದಾರೆ. ಇವ ನಾನು ದೊಡ್ಡವ ಅಂದರೆ ನಾನು. ಪೆನ್ಷನ್ನಲ್ಲಿ ಬರೋದು ಎಷ್ಟು ಅದು ಸಾಕಾಗೋದಿಲ್ಲ ಅವರಿಗೆ. ಅದು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ನಮ್ಮ ಪೆನ್ಷನ್ ಜಾಸ್ತಿ ಮಾಡಬೇಕು. ನಮಗೂ ಎಲ್ಲೂ ಕೆಲಸ ಇಲ್ಲ. ನಾವು ಮನೆಯಲ್ಲೇ ದುಡ್ಕೊಂಡು ಇರೋದು. ಅಡುಗೆಯನ್ನು ಸಹ ಸ್ವತಃ ಸಾಲ್ವದೋರ್ ಪಿಂಟೋ ಇವರೇ ಮಾಡಿಕೊಳ್ಳುವುದು. ಅನಾರೋಗ್ಯದಿಂದ ಬಳಲುತ್ತಿದ್ದ ಪಿಂಟೋ ಕುಟುಂಬಕ್ಕೆ ಸರ್ಕಾರದಿಂದ ಇಲ್ಲಿಯ ತನಕ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ.
ಕೇವಲ 1,000 ರೂಪಾಯಿ ಪೆನ್ಷನ್ ಹಣದಿಂದ ಜೀವನ ನಡೆಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಇಂಥ ಜನರನ್ನು ಪರಿಗಣಿಸಿ ಪೆನ್ಷನ್ ಜಾಸ್ತಿ ಮಾಡಿ ಇವರಿಗೆ ಜೀವನ ಮಾಡಿಕೊಂಡು ಹೋಗಲು ಅವಕಾಶ ಮಾಡಿಕೊಡಬೇಕೆಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಈ ವೇಳೆ ಆಗ್ರಹಿಸಿದ್ದಾರೆ. ಸುಮಾರು ಬಿದ್ದು 28 ವರ್ಷ ಆಯಿತು. ಮತ್ತು ಗೌರ್ಮೆಂಟಿಂದ ಎಂಥ ಸರ್ವಿಸ್ ಸಿಗಲಿಲ್ಲ. ಮತ್ತು 1,400 ರೂಪಾಯಿ ಸಿಗ್ತದೆ. ಮತ್ತು ಇವರು ನಮಗೆ ಪರಿಹಾರದಿಂದ ಏನಾದರೂ ಹೆಲ್ಪ್ ಬಂದರೆ ಅರ್ಜಿ ಸಲ್ಲಿಸ್ತಾರೆ. ಅದನ್ನೇನಾದ್ರು ಹೆಲ್ಪ್ ಗೌರ್ಮೆಂಟಿಂದ ಸಿಗ್ಬೋದು ಅಂತ ಜಾಸ್ತಿ ಪೆನ್ಷನ್ ಜಾಸ್ತಿ ಮಾಡಬೇಕು. ಗೌರ್ಮೆಂಟ್ ಪೆನ್ಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಏನು. ಈ ವೇಳೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೊಡ್ರಿಗೀಸ್, ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್, ರಾಜೇಶ್ ಫರ್ನಾಂಡಿಸ್ ಮೊಂತು ಹಾಗೂ ಇತರರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.